ಬೇಸಿಕಲಿ ಈ ಜಿಗ್ಜಾಗ್ ಇಂದ ಏನಾಗುತ್ತೆ ಅಂದ್ರೆ ನಾವು ಎರಡ್ ತರದ್ದು ಮಾರ್ಕೆಟ್ ಟ್ರೆಂಡ್ಸ್ ಅನ್ನ ಅರ್ಥ ಮಾಡ್ಕೋಬಹುದು. ಒಂದು ಅಪ್ ಟ್ರೆಂಡ್, ಇನ್ನೊಂದು ಡೌನ್ ಟ್ರೆಂಡ್. ಫಸ್ಟ್ ಇವಾಗ ನಾವು ಅಪ್ ಟ್ರೆಂಡ್ ಮೇಲೆ ಫೋಕಸ್ ಮಾಡೋಣ. ಸೊ ಜಿಗ್ಜಾಗ್ ಅಲ್ಲಿ ಇವಾಗ ಅಪ್ ಟ್ರೆಂಡ್ ಅಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ಈ ಮಾರ್ಕೆಟ್ ಇವಾಗ ಹಿಂಗೊಂದು ಹೈಗೆ ಹೋಗುತ್ತೆ, ಒಂದ್ ಸ್ವಲ್ಪ ರೀಟ್ರೇಸ್ಮೆಂಟ್ ಆಗುತ್ತೆ, ಆಮೇಲೆ ಇಲ್ಲಿಂದ ವಾಪಸ್ಸು ಈ ಹೈನ್ ಬ್ರೇಕ್ ಮಾಡಿ ವಾಪಸ್ ಮೇಲೆ ಹೋಗುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ, ವಾಪಸ್ಸು ಕೆಳಗ್ ಬೀಳುತ್ತೆ ಒಂದ್ ಸ್ವಲ್ಪ, ವಾಪಸ್ ಹೈ ಫಾರ್ಮ್ ಆಗುತ್ತೆ, ವಾಪಸ್ ಕೆಳಗ್ ಬೀಳುತ್ತೆ, ವಾಪಸ್ ಹೈ ಫಾರ್ಮ್. ಸೊ ಈ ತರ ಟ್ರೆಂಡ್ ಹೋದ್ರೆ ಮಾರ್ಕೆಟ್ ನ ನಾವು ಅಪ್ ಟ್ರೆಂಡ್ ಅಂತ ಅಂತೀವಿ. ಆಯ್ತಾ? ಅಪ್ ಟ್ರೆಂಡ್ ನಾವು ಯಾವ ತರ ಡಿಫೈನ್ ಮಾಡ್ತೀವಿ ಅಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲಿಂದ ಸ್ಟಾರ್ಟ್ ಆಯ್ತು, ಈ ಪಾಯಿಂಟಿಗೆ ಬಂತು. ಸೊ ಈ ಪಾಯಿಂಟ್ ನಾನೇನಂತೀನಿ, ಒಂದು ಹೈ ಅಪ್ ಫಾರ್ಮ್ ಟ್ರೆಂಡ್ ಮಾಡ್ತು ಅಂತ ಅಂತೀನಿ. ಯಾಕೆಂದ್ರೆ ಹೈ. ಈ ಈ ಪಾಯಿಂಟ್ ಇಂದ ಮೇಲ್ಗಡೆ ಹೋಗಿದೆ, ಇದು ಹೈ ಆಯ್ತು. ನೆಕ್ಸ್ಟ್ ಓಕೆ. ಇದು ವಾಪಸ್ ಹಿಂಗೆ ಕೆಳಗ್ ಬಂದಿದೆಯಲ್ಲ, ಇದನ್ನ ನಾವು ರೀಟ್ರೇಸ್ಮೆಂಟ್ ಅಂತೀವಿ. ಈ ಪಾಯಿಂಟ್ ನಾನು ಏನಂತೀನಿ, ಒಂದು ಲೋ ಅಂತೀನಿ. ಅಂದ್ರೆ ಒಂದು ಹೈ ಫಾರ್ಮ್ ಮಾಡಿದೆ ಮಾರ್ಕೆಟ್, ಒಂದು ಲೋ ಫಾರ್ಮ್ ಮಾಡಿದೆ. ಸೊ ನೆಕ್ಸ್ಟ್ ಈ ಪಾಯಿಂಟ್ ನಾನು ಏನಂತೀನಿ, ಈ ಪಾಯಿಂಟ್ ಈ ಹೈಗಿಂತ ಜಾಸ್ತಿ ಇದೆ ತಾನೆ. ಈ ಪಾಯಿಂಟ್ ಅಂದ್ರೆ ನಮ್ಮ ಈ ಪಾಯಿಂಟ್ ಹಿಂದಿನ ಹೈಗಿಂತ ಜಾಸ್ತಿ ಇದೆ. ಸೊ ಅದನ್ನ ನಾವೇನಂತೀವಿ, ಹೈಯರ್ ಹೈ ಅಂತೀವಿ. ಅಂದ್ರೆ ಪ್ರೀವಿಯಸ್ ಹೈಗಿಂತ ಜಾಸ್ತಿ ಇದ್ರೆ ಹೈಯರ್ ಹೈ ಅಂತೀವಿ. ಸೊ ಈ ಪಾಯಿಂಟ್ ನೋಡಿ ಇಲ್ಲಿ, ಈ ಲೋಕ್ಕಿಂತ ಮೇಲ್ಗಡೆನೆ ಇದೆಯಲ್ವಾ. ಸೊ ನಾನು ಈ ಹೌದು. ಪಾಯಿಂಟಿಗೆ ಏನಂತೀನಿ, ಹೈಯರ್ ಲೋ ಅಂತೀನಿ. ಅಂದ್ರೆ ಲೋ ಫಾರ್ಮ್ ಮಾಡಿದೆ, ಬಟ್ ಪ್ರೀವಿಯಸ್ ಲೋ ಅಂದ್ರೆ ಹಿಂದಿನ ಲೋಕ್ಕಿಂತ ಇದು ಮೇಲ್ಗಡೆ ಇದೆ, ಅದಕ್ಕೆ ಹೈಯರ್ ಲೋ. ನೆಕ್ಸ್ಟ್ ವಾಪಸ್ಸು ಈ ಪಾಯಿಂಟ್ ನಾನು ಏನಂತೀನಿ, ವಾಪಸ್ಸು ಹೈಯರ್ ಹೈ ಅಂತೀನಿ. ಕರೆಕ್ಟಾ? ಯಾಕೆಂದ್ರೆ ಹಾ, ಈ ಹೈ ಪ್ರೀವಿಯಸ್ ಹೈಕ್ಕಿಂತ ಮೇಲಿದೆ. ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಅದೇ ತರ ಇಲ್ಲೇನಾಗುತ್ತೆ, ಇಲ್ಲಿ ಸಿಮಿಲರ್ಲಿ ಹೈಯರ್ ಲೋ ಫಾರ್ಮ್ ಆಗುತ್ತೆ. ಲೋ. ಸೊ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ ಫಾರ್ಮ್ ಮಾಡ್ತಾ ಹೋದ್ರೆ ಅದನ್ನ ನಾವೇನಂತೀವಿ, ಅಪ್ ಟ್ರೆಂಡಿಂಗ್ ಮಾರ್ಕೆಟ್ ಅಂತ ಅಂತೀವಿ. ಇದು ಮೇಲ್ ಓಕೆ. ಹೋಗ್ತಾ ಇದೆ ಅಂತ ಅಪ್ ಟ್ರೆಂಡಿಂಗ್ ಮಾರ್ಕೆಟ್.